3 ವರ್ಷದ ಮುಂಚೆ ನಿಮ್ ತರ ನಾನು ಒಬ್ಬ ಆಸ್ಪಿರೆಂಟ್. 2016 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. 3-4 ವರ್ಷ, 3-4 ವರ್ಷದ ಮುಂಚೆ ನಿಮ್ ತರ ನಾನು ಆಸ್ಪಿರೆಂಟ್. ಸೊ 1 ವರ್ಷದ ಹಿಂದೆ ಐ ಗಾಟ್ ಸೆಲೆಕ್ಟೆಡ್. ಸೊ 3 ವರ್ಷದ ಜರ್ನಿ ಅದು. ಐ ವುಡ್ ಸೇ ಇಟ್ ಇಸ್ ತುಂಬಾ ಕಮ್ಮಿ. ಹಂಗ್ ನೋಡಿದ್ರೆ ಪ್ರಮೋದ್ ಹೇಳ್ತಾ ಇದ್ದ, ಸೊ 2 ಅಟೆಂಪ್ಟ್ಸ್ ಗಿಂತ ಕಮ್ಮಿ ತಗೊಂಡಿರೋ ಬರೀ 12 ಅಂತ. ಸೊ ನಂದು 2ನೇ ಅಟೆಂಪ್ಟ್. ಸೊ ಇಟ್ ಇಸ್ ತುಂಬಾ ಕಮ್ಮಿ ಟೈಮ್ ಹಂಗ್ ನೋಡಿದ್ರೆ. ಸೊ ಬಟ್ ತುಂಬಾ ಲೈಕ್ ಇಟ್ ವಾಸ್ ನಾಟ್ ಸೋ ಈಸಿ ಆಲ್ಸೋ. ತುಂಬಾ ಕಷ್ಟ ಆದ ಜರ್ನಿನೇ. ಸೊ ನಾನು ನಿಮ್ ಲೈಕ್ ಇಲ್ಲಿ ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಆರ್ ಲೋಯರ್ ಮಿಡಲ್ ಕ್ಲಾಸ್. ದಟ್ಸ್ ವಾಟ್ ಐ ಫೀಲ್ ಲೈಕ್. ಈವನ್ ಐ ವಾಸ್ ಫ್ರಮ್ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಐ ಕುಡಂಟ್ ಅಫೋರ್ಡ್ ಕೋಚಿಂಗ್. ನನ್ ಲೈಕ್ ಐ ಸ್ಟಿಲ್ ರಿಮೆಂಬರ್, ನಂಗೆ ಕೋಚಿಂಗ್ ಹೋಗೋಕೆ, ಕೋಚಿಂಗ್ಗೆ ದುಡ್ಡು ಕೊಟ್ಟಕ್ಕೆ ದುಡ್ಡಿರ್ಲಿಲ್ಲ. ದಟ್ ವಾಸ್ ದಿ ಸಿಚುಯೇಷನ್ ಆಫ್ ಐ ವಾಸ್ ಅ ಡಾಕ್ಟರ್, MBBS ಆಗಿತ್ತು. ಐ ಹ್ಯಾಡ್ 2 ಆಪ್ಷನ್, ಐದರ್ ಟು ಟೇಕ್ ಕೋಚಿಂಗ್ ಅಂಡ್ ಪುಟ್ ಫೈನಾನ್ಷಿಯಲ್ ಬರ್ಡನ್ ಆನ್ ಮೈ ಫ್ಯಾಮಿಲಿ, ಅಂದ್ರೆ ಆರ್ಥಿಕ ಮತ್ಲಬ್ ಅಷ್ಟೊಂದು ಸರಿ ಇರ್ಲಿಲ್ಲ, ಆರ್ ಟು ಜಾಯಿನ್ ಜಾಬ್, ಕೆಲಸ ಮಾಡ್ಕೊಂಡು ಓದೋದು. ಸೊ ದೋಸ್ ವರ್ ದಿ ಓನ್ಲಿ 2 ಆಪ್ಷನ್ಸ್ ವಿಚ್ ಐ ಹ್ಯಾಡ್ ವೆನ್ ಐ ವಾಸ್ ಅಟ್ ಯುವರ್ ಲೆವೆಲ್, ಬಿಗಿನಿಂಗ್ ಲೆವೆಲ್ ಅಲ್ಲಿ. ठीक है, बट आई चूಸ್ ದಿ ಸೆಕೆಂಡ್ ಒನ್ ಬಿಕಾಸ್ ನಂಗೆ ಯಾಕೆಂದ್ರೆ ನಂಗೆ ಆಗ್ತಿರ್ಲಿಲ್ಲ ಕೋಚಿಂಗ್ ಕೊಡಕ್ಕೆ ತಗೊಳಕ್ಕೆ. ಬಟ್ ಐ ವುಡ್ ಸೇ ಯು ಆರ್ ಗೆಟಿಂಗ್ ದಿ ಆಪರ್ಚುನಿಟಿ ಟು ಅಟೆಂಡ್ ಕ್ಲಾಸಸ್, ಟು ಗೈನ್ ನಾಲೆಜ್ ಫ್ರಮ್ ಸೋ ಮೆನಿ ಸೀನಿಯರ್ ಪ್ರೊಫೆಸರ್ಸ್ ಆರ್ ಸೀನಿಯರ್ ಫ್ಯಾಕಲ್ಟಿ. ಸೊ ಐ ವಾಸ್ ಇನ್ ಮೋರ್ ಡಿಸ್ಅಡ್ವಾಂಟೇಜ್ ಪೊಸಿಷನ್ ದನ್ ಯು ಟು ಬಿಗಿನ್ ವಿತ್. ಸೊ ಇಫ್ ನೀವೆಲ್ಲ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ರೆ ಅಂದ್ರೆ ಐ ಸ್ಟಾರ್ಟೆಡ್ ಹಿಯರ್. ಇಫ್ ಐ ಕುಡ್ ರೀಚ್ ಮೈ ಗೋಲ್, ಸೊ ಯು ಆರ್ ಆಲ್ರೆಡಿ, ಯು ಹ್ಯಾವ್ ಹೆಡ್ ಸ್ಟಾರ್ಟ್ ಇದೆ ನಿಮ್ಗಾಗ್ಲೇ. ಸೊ ನೀವಾಗ್ಲೇ ಅಲ್ಲ ನನ್ಗಿಂತ ಮುಂದೆ ಇದ್ದೀರಾ ಸ್ಟಾರ್ಟ್ ಮಾಡಕ್. ಸೊ ಯು ಶುಡ್ ಬಿ ರೀಚಿಂಗ್ ದಿ ಗೋಲ್ ಇವನ್ ಮೋರ್ ಅರ್ಲಿಯರ್. ಸೊ ಇದು ನೆಕ್ಸ್ಟ್ ಇಯರ್ CSE ಗೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. June 27th ಪ್ರಿಲಿಮ್ಸ್, ಇಫ್ ಐ ಆಮ್ ನಾಟ್ ರಾಂಗ್, 27, ಅಂಡ್ ಮೇನ್ಸ್ ಇಸ್ ಇನ್ October 12th, if I am not wrong. So still you have 9 months, I feel 8-9 months. 8-9 ತಿಂಗಳು ನಿಮ್ಗೆ ಕೋಚಿಂಗು ಸಿಗುತ್ತೆ, ಟೈಮು ಸಿಗುತ್ತೆ ಓದೋಕೆ. ಸೊ ಐ ವಿಲ್ ಟಾಕ್ ಅಬೌಟ್ ಯುವರ್ ಪ್ರಿಪರೇಷನ್, ಹೌ ಯು ಶುಡ್ ಮ್ಯಾನೇಜ್ ಎರಡೂನು, ಆಯ್ತಾ. ಸೊ ಯಾಕೆ ನಾನು ಐ ವುಡ್ ಹ್ಯಾವ್ ಟೇಕನ್ ಸೆಷನ್ ಇಫ್ ಐ ವಾಸ್ ಹಿಯರ್ ಫಾರ್ ಲಾಂಗ್ ಟೈಮ್, ಬಟ್ ನಾನು ಜಾಸ್ತಿ ದಿನ ಮತ್ತೆ ನಾನು ಐ ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಟು ವರ್ಕ್. ಸೊ ಐ ಡೋಂಟ್ ಗೆಟ್ ಟು. ಲಾಸ್ಟ್ ಇಯರ್ ನಾನು ಒಂದು ಸೆಷನ್ನೇ ತಗೊಂಡಿದ್ದೆ. ಐ ಟುಕ್ 2-3 hours, ಐ ಸ್ಪೋಕ್ ಯಾವ ತರ ಪ್ರಿಪರೇಷನ್ ಮಾಡ್ಬೇಕು ಅಂತ. ಈ ಸತಿ ನನ್ಗೆ ಅಷ್ಟು ಟೈಮ್ ಸಿಗ್ದಲ್ಲ, ನಾನು ಮಾತನ್ನ ಅದಕ್ಕೆ ಸೀಮಿತ ಆಗಿರ್ತೀನಿ. ಸೊ ಹೌ ಯು ಶುಡ್ ಪ್ಲಾನ್, 9 months ಇದೆ. ಸೊ ಯುವರ್ ಅಟೆಂಡಿಂಗ್ ಕೋಚಿಂಗ್, ಮೇ ಬಿ ಮಾರ್ನಿಂಗ್ 9 to 2 is the time, ma'am. Yeah, 9 to 2 is the time. So what you should plan is try to get up early, wake up early, maybe 6-6:30. So try to wake up very early. So ಬೆಳಗ್ಗೆ ಇಲ್ಲಿಗೆ ಬರಕ್ಕಿಂತ ಮುಂಚೆ ನ್ಯೂಸ್ ಪೇಪರ್ ಓದಿ. ದಿ ಹಿಂದೂ, ದಿ ಬೆಸ್ಟ್, ಆಯ್ತಾ. ಇಂಗ್ಲಿಷ್ ನ್ಯೂಸ್ ಪೇಪರ್ ಓದಿ. ಇಂಗ್ಲಿಷ್ ಮತ್ತೆ ಕನ್ನಡ ಮಿಕ್ಸ್ ಮಾಡೋದು ಬೇಕಾಗಲ್ಲ. ಓಕೆ, ಕನ್ನಡ ನ್ಯೂಸ್ ಪೇಪರ್ ಇಂಟರ್ವ್ಯೂ ಟೈಮಲ್ಲಿ ಓದ್ಬೇಕಾಗುತ್ತೆ ಟು ನೋ ಅಬೌಟ್ ಇಲ್ಲಿ ಏನೇನು ಆಗ್ತಾ ಇದೆ ಅಂತ. ಇಂಗ್ಲಿಷ್ ಕನ್ನಡ ಎರಡು ಓದೋದ್ ಬೇಡ. ಇಂಗ್ಲಿಷ್, ಇಫ್ ಯು ಆರ್ ರೈಟಿಂಗ್ ಇನ್ ಕನ್ನಡ ಆಪ್ಷನಲ್, ದೆನ್ ಯು ಶುಡ್ ರೀಡ್. ದಟ್ ಈಸ್ ಡಿಫ್ರೆಂಟ್. ಐ ಆಮ್ ಟಾಕಿಂಗ್ ಅಬೌಟ್ ಜನರಲ್. ಸೊ ಆಯ್ತಾ, ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದಿ, ದೆನ್ ಯು ಕಮ್ ಟು ಕೋಚಿಂಗ್ ಕ್ಲಾಸಲ್ಲಿ ಈಗ ನೀವ್ ಏನ್ ಮಾಡ್ತಾರೆ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡು ಗೋ ಬ್ಯಾಕ್, ಟೇಕ್ ಲೈಕ್ ಊಟ ಮಾಡಿ, ಟೇಕ್ ಸಮ್ ರೆಸ್ಟ್. ದೆನ್ ಅಗೇನ್ ಈವ್ನಿಂಗ್ ಬೈ 4-4:30 ಯು ಶುಡ್ ಸ್ಟಾರ್ಟ್. 4:30 to night 11. ಎಷ್ಟು ಅವರ್ ಸಿಕ್ತು? 6 hours. ಅರ್ಧ ಗಂಟೆ ಊಟಕ್ಕೆ ಅಂತ ತೆಗಿಟ್ಟು. ಸೊ ವಿಲ್ ಗೆಟ್ 6 hours in the evening, 2 hours in the morning, plus 4 hours in coaching class. This should be your schedule throughout the week, no matter what. So all it takes to clear this exam, ಈ ಎಕ್ಸಾಮ್ ಪಾಸ್ ಮಾಡಕ್ಕೆ ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ your dedication. ಸೊ ನಾವಿಲ್ಲಿರೋರೆಲ್ಲ ವಿ ಆರ್ ನಾಟ್ ದಿ ಮೋಸ್ಟ್ ಬ್ರಿಲಿಯಂಟ್ ಅಲ್ಲ, ಇದನ್ನ ಎಲ್ಲರೂ ಹೋಗ್ತಾರೆ. ಸೊ ದೋಸ್ ಆರ್ ಸಿಟಿಂಗ್, ವಿ ಆರ್ ನಾಟ್ ದಿ ಮೋಸ್ಟ್ ಬ್ರಿಲಿಯಂಟ್ ಅಮಂಗ್ ಆಲ್ ದೋಸ್ ಹೂ ರೋಟ್ ದಿ ಎಕ್ಸಾಮ್. ಯಾರು ಬರೆದ್ರು ಎಕ್ಸಾಮ್ ಅಲ್ಲಿ ನಾವೇ ಎಲ್ಲರಿಗಿಂತ ಬುದ್ಧಿವಂತರಂತೂ ಅಲ್ಲ, ಇದು ಎಲ್ಲರಿಗೂ ನಮ್ಗೆ ಅರ್ಥ ಆಗಿರುತ್ತೆ. ಬಟ್ ವಿ ಆರ್ ದಿ ಒನ್ ಹೂ ಆರ್ ಮೋಸ್ಟ್ ಡೆಡಿಕೇಟೆಡ್. ಸೊ all it takes is dedication. You get 8 hours time plus 4 hours of coaching. So 12 hours of intense study for next 9 months. So there should not be any other distraction. ಎಲ್ಲ ಡಿಸ್ಟ್ರಾಕ್ಷನ್ ಸೈಡ್ ಇಡ್ಬೇಕು. ಮೊಬೈಲ್ ಇಸ್ ದಿ ಮೇಜರ್ ಡಿಸ್ಟ್ರಾಕ್ಷನ್. ಯೂಸ್ ಓನ್ಲಿ ಲೈಕ್ ಮೇ ಬಿ ಯು ಕ್ಯಾನ್ ಟೇಕ್ ಟ್ಯಾಬ್ ಗೀಪ್ ತಗೊಂಡು ಅದ್ರಲ್ಲಿ ವೇರ್ ಯು ಡೋಂಟ್ ಇನ್ಸ್ಟಾಲ್ ಯುವರ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇದೆಲ್ಲ ಯೂಸ್ಲೆಸ್ ಐ ಆಮ್ ಟೆಲಿಂಗ್ ಯು ಇವಾಗ. ठीक है, ಸೊ ಅದನ್ನ ಡಿಸ್ಟ್ರಾಕ್ಷನ್ಸ್ ಎಲ್ಲ ಸೈಡ್ ಇಟ್ಟು, ಸೊ ಯು ಶುಡ್ ಗಿವ್ 12 hours a day ಫಾರ್ ನೆಕ್ಸ್ಟ್ 9 months.
ಹೌ ಯು ಶುಡ್ ಪ್ಲಾನ್. ನೆಕ್ಸ್ಟ್ 4:15 ನೀವೇನ್ ಸ್ಟಾರ್ಟ್ ಮಾಡ್ತೀರಾ, ಅವತ್ತು ಕೋಚಿಂಗ್ ಏನ್ ಮಾಡಿದ್ರು ಅದನ್ನ ಮಲ್ಗಕ್ಕಿಂತ ಮುಂಚೆ ಓದಿ. ಅದಕ್ಕಿಂತ ಮುಂಚೆ ಸೊ ಇದರ್ ಇಫ್ ಯು ಆಲ್ರೆಡಿ ಫಿನಿಶ್ಡ್ ವಾಟ್ ಹ್ಯಾಸ್ ಬಿನ್ ಟಾಟ್ ಆಲ್ರೆಡಿ, ಲಾಸ್ಟ್ ವೀಕ್ ನಿಮ್ಗೆ ಪೊಲಿಟಿ ಪಾಠ ಮಾಡಿದ್ರು ಅಂದ್ರೆ ಈ ವಾರ ನೀವು ಆಗ್ಲೇ ಪೊಲಿಟಿ ಮುಗಿಸಿದೀರಾ ಅಂದ್ರೆ ಸೊ ಸ್ಟಾರ್ಟ್ ವಿತ್ ಸಮಥಿಂಗ್ ನ್ಯೂ. ಡೋಂಟ್ ವೇಟ್ ಫಾರ್ ಕ್ಲಾಸಸ್, ಆಯ್ತಾ. ಸೊ ನೀವು ಕ್ಲಾಸ್ ಬರೋಕ್ಕಿಂತ ಮುಂಚೆ ನೀವು ಪ್ರಿಪೇರ್ ಆಗಿ ಬಂದು ಕೂತಿದ್ರೆ ನಿಮ್ಗೆ ಅರ್ಥ ಆಗೋದು ಇನ್ನೂ ಜಾಸ್ತಿ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್. ನಾನು MBBS ಮುಂಚೆ ಆ ತರ ಮಾಡ್ತಿದ್ದೆ, ಆಸ್ ಇಲ್ಲಿ ನಾನು ಕೋಚಿಂಗ್ ತಗೊಳ್ದಲ್ಲ ಇರೋದ್ರಿಂದ. ಸೊ ದಟ್ಸ್ ವಾಟ್ ಐ ವುಡ್ ಸೇ. ಇವತ್ತು ನಿಮ್ಗೆ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ ಏನೋ ಮಾಡ್ತಾ ಇದಾರೆ, ಏನ್ಷಿಯಂಟ್ ಹಿಸ್ಟ್ರಿ ಪಾಠ ನಡೀತಾ ಇದೆ. ಸೊ ಇದನ್ನ ನೀವು ಲಾಸ್ಟ್ ವೀಕೆ ಓದಿದ್ರೆ ನೀವು ಇಲ್ಲಿ ಬಂದು ಕೂತಾಗ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನೀವು ಇನ್ನೊಂದ್ಸತಿ ಓದಿದ್ರೆ ಮುಗ್ದೇ ಹೋಯ್ತು. ಯು ವಿಲ್ ರಿಮೆಂಬರ್ ಇಟ್ ಫಾರ್ ಎಟರ್ನಿಟಿ. ಸೊ ದಿಸ್ ಇಸ್ ಹೌ ಯು ಸ್ಟಡಿ ಬಿಫೋರ್ ಯು ಕಮ್ ಹಿಯರ್. ಈ ವಾರ ಐ ಥಿಂಕ್ ಟೈಮ್ ಟೇಬಲ್ ವಿಲ್ ಬಿ ಗಿವನ್ ಅರ್ಲಿಯರ್ ಮ್ಯಾಮ್. ಸೊ ನೆಕ್ಸ್ಟ್ ವೀಕ್ ಏನ್ ಕ್ಲಾಸ್ ಇರುತ್ತೆ ಅಂತ ಮುಂಚೆನೆ ಕೊಡ್ತಾರೆ. ಸೊ ಆ ನೆಕ್ಸ್ಟ್ ವೀಕ್ ಕ್ಲಾಸ್ ಏನಿರುತ್ತೆ ಅದನ್ನ ಹಿಂದಿನ ವಾರನೇ ಓದಿರ್ಬೇಕು. ಹೇಳ್ತಿದ್ದೀನ ಟೈಮ್ ಫ್ರೇಮ್ ಫ್ರಮ್ 4:30 ಟು ಈವ್ನಿಂಗ್ ನೈಟ್ 9:30 ಬಿಫೋರ್ ಯು ಹ್ಯಾವ್ ಡಿನ್ನರ್. ಯು ರೀಡ್ ಜನರಲ್ ಸ್ಟಡೀಸ್, ಆಯ್ತಾ. ಜನರಲ್ ಸ್ಟಡೀಸ್ ಆದ್ಮೇಲೆ 9-10 ಆದ್ಮೇಲೆ ಯು ವಿಲ್ ರಿವೈಸ್ ವಾಟ್ ಎವರ್ ಹ್ಯಾಸ್ ಬಿನ್ ಟಾಟ್ ಆನ್ ದಟ್ ಡೇ. ಅವತ್ತೇನ್ ಪಾಠ ನಡೀತು ಕೋಚಿಂಗ್ ಅಲ್ಲಿ ಅದನ್ನ ರಿವೈಸ್ ಮಾಡ್ಬೇಕು. ठीक है. ಇದನ್ನ ವಾರಕ್ಕೆ 5 ದಿನ ಮಾಡಿ. ಇನ್ 2 days ಆಪ್ಷನಲ್ ಇಡಿ. You are planning about 9 months. If you had 12-13 months, the strategy would be different. ಆಯ್ತಾ. 2 days 5 ವಾರಕ್ಕೆ 5 ದಿನ ಇದು ಮಾಡಿ, ಇನ್ನು 2 ದಿನ ಆಪ್ಷನಲ್, ಕಂಪ್ಲೀಟ್ ಆಪ್ಷನಲ್, ನ್ಯೂಸ್ ಪೇಪರ್ ಅಂಡ್ ಆಪ್ಷನಲ್. ಇದು ನಿಮ್ಮ ಲೈಕ್ ಸ್ಕೆಡ್ಯೂಲ್ ಆಗಿರ್ಬೇಕು. ಅಂಡ್ ಮಿನಿಮಮ್ 3 times you should read the whole general studies. If you are reading less than 3 or 2 times, I don't think you will qualify prelims also. That is the level of competition, that is the level of competency which you require to even clear prelims. ನಾನು ಹೇಳ್ತಾ ಇರೋದು ಪ್ರಿಲಿಮ್ಸ್, ನನಗೆ ಪ್ರಿಲಿಮ್ಸೇ ಕಷ್ಟವಾದ ಸ್ಟೇಜು. ಇಟ್ ಡಿಪೆಂಡ್ಸ್ ಫಾರ್ ಎವ್ರಿ ಇಂಡಿವಿಜುವಲ್. ಸೊ ಬಟ್ ಪ್ರಿಲಿಮ್ಸ್ ಪಾಸ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 3 ಸತಿ ನೀವು ಎಲ್ಲಾದ್ನೂ ಓದಿರ್ಬೇಕು. ಸೊ ಬುಕ್ಸ್ ಎಲ್ಲ, ಬುಕ್ ಲಿಸ್ಟ್ ಎಲ್ಲ ಕೊಡ್ತಾರೆ. ನನ್ನ ಬುಕ್ ಲಿಸ್ಟ್ ಐ ವಿಲ್ ಶೇರ್. ನಾನು ಮೇಡಮ್ ಜೊತೆನೋ ಇಲ್ಲ ಶೇರ್ ಮಾಡ್ತೀನಿ ನನ್ನ ಬುಕ್ ಲಿಸ್ಟ್. ಸೊ ನಾನೇನ್ ಓದಿದೆ ಅಂತ. ಸೊ ಅಗೇನ್ ದಟ್ ಬುಕ್ ಲಿಸ್ಟ್ ಹೋಲ್ ದಿ ಎವ್ರಿಥಿಂಗ್ ಯು ಶುಡ್ ರೀಡ್ at least 3 times to qualify prelims. Mains preparation is different. That will come back again later. So prelims and mains, so it goes together. Except for ಸ್ವಲ್ಪ ಟಾಪಿಕ್ಸ್ ಬಿಟ್ಟು ಇನ್ನೆಲ್ಲದು ಪ್ರಿಲಿಮ್ಸ್ ಮೇನ್ಸ್ ಪ್ರಿಪರೇಷನ್ ಒಟ್ಟಿಗೆ ಆಗುತ್ತೆ. ಬಟ್ ದಿ ವೇ ಯು ಪ್ರಿಪೇರ್ ಫಾರ್ ಮೇನ್ಸ್ ಇಸ್ ಡಿಫರೆಂಟ್ ಫ್ರಮ್ ವೇ ಯು ಪ್ರಿಪೇರ್ ಫಾರ್ ಪ್ರಿಲಿಮ್ಸ್. ಇಟ್ಸ್ ನಾಟ್ ಅಬೌಟ್ ಬುಕ್ಸ್, ಇಟ್ಸ್ ಅಬೌಟ್ ದಿ ವೇ. ಇಟ್ಸ್ ಅಬೌಟ್ ದಿ ವೇ ಯು ರೀಡ್, ದಿ ವೇ ಯು ಅಪ್ರೋಚ್. ಬಿಕಾಸ್ ಮೇನ್ಸ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಯು ಹ್ಯಾವ್ ಆಪ್ಷನ್ಸ್. 4 ಆಪ್ಷನ್ ಇರುತ್ತೆ, ಯು ಹ್ಯಾವ್ ಟು ಚೂಸ್ ಒನ್. ಮೇನ್ಸ್ ಅಲ್ಲಿ ಯು ಡೋಂಟ್ ಹ್ಯಾವ್ ಆಪ್ಷನ್ಸ್. You will have a question, you need to write, you need to recollect, and you need to represent it on the paper. So adana like then you need to remember more. So adu approach different irutte adike. So that is different. In prelims qualify admele definitely if I get opportunity nane bandu mains ge yav odbeku yav tara, so that I will do for mains ge separate agi. But now we'll concentrate on prelims. Next 9 months this should be your schedule. Weekly 5 days general studies which has been taught in class and which will be taught in next week. ನೆಕ್ಸ್ಟ್ ವೀಕ್ ಏನ್ ಪಾಠ ಮಾಡ್ತಾರೆ, ಈ ವೀಕ್ ಏನ್ ಪಾಠ ಮಾಡಿದ್ದಾರೆ, ಅವತ್ತೇನ್ ಪಾಠ ಮಾಡಿದ್ದಾರೆ ಅದನ್ನ ಮುಗಿಸ್ಕೊಳ್ಳೋದು ವಿತ್ ನ್ಯೂಸ್ ಪೇಪರ್. 2 ದಿನ ಆಪ್ಷನಲ್. ಸೊ ಇಷ್ಟು ನೀವು ಮಾಡಿದ್ರೆ ನೀವು ಯು ಕ್ಯಾನ್ ಕ್ವಾಲಿಫೈ. ಆಪ್ಷನಲ್ ಜನವರಿ ಮೇಲೆ ಆಪ್ಷನಲ್ ಓದ್ಬೇಡಿ. ಎಷ್ಟಾಗಿದೆ ಅಷ್ಟು ಜನವರಿ ಓಕೆ. ಜನವರಿ ಮೇಲೆ ಪೂರ್ತಿ ಪ್ರಿಲಿಮ್ಸ್ ಜನರಲ್ ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ 4 months, ಜನವರಿ ಆರ್ ಫೆಬ್ರವರಿ ಮೇ ಬಿ ಯು ಆರ್ ಕಂಫರ್ಟ್. ಅಂಡ್ ಎವ್ರಿ ಸಂಡೇ ಐ ಥಿಂಕ್ ಟೆಸ್ಟ್ ಸೀರೀಸ್ ಇರುತ್ತೆ ಅನ್ಕೋತೀನಿ. ಸೊ ಟೆಸ್ಟ್ ಸೀರೀಸ್ ನ ಅಟೆಂಡ್ ವೆರಿ ಡೆಲಿಜೆಂಟ್ಲಿ. ಫುಲ್ ಶ್ರದ್ಧೆಯಿಂದ ಟೆಸ್ಟ್ ಸೀರೀಸ್ ತಗೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ ಟು ಅಸೆಸ್ ಯುವರ್ ಸೆಲ್ಫ್. ನೀವೀಗ ಏನು ನಾನು ಓದ್ತಾ ಇದ್ದೀನಿ ಅಂತ ನಾನು ಕರೆಕ್ಟ್ ಆಗಿ ಓದ್ತಾ ಇದ್ದೀನಿ ಅಂತ ಹೆಂಗ್ ಗೊತ್ತಾಗೋದು ಅಂದ್ರೆ ಥ್ರೂ ಟೆಸ್ಟ್ ಸೀರೀಸ್ ಓನ್ಲಿ. ನೀವು ಟೆಸ್ಟ್ ಕೊಡ್ತಾ ಇದ್ದೀರಾ, ಟೆಸ್ಟ್ ಅಲ್ಲಿ ನಾವು ಇವಾಗ ನಿಮ್ಗೆ 0 ಬಂತಾ ಪರವಾಗಿಲ್ಲ. ಫಸ್ಟ್ ಟೆಸ್ಟ್ ಅಲ್ಲಿ 0 ಬಂದ್ರು, ಮೈನಸ್ ಬಂದ್ರು ಇಟ್ಸ್ ಫೈನ್. ಬಟ್ ಇಟ್ಸ್ ಆಲ್ ಅಬೌಟ್ ಇಂಪ್ರೂವ್ಮೆಂಟ್. ನೀವು ಇವತ್ತು 0 ಇರೋ ನಾಳೆ 10 ಆಗ್ಬೇಕು, 10 ಇರೋ 20 ಆಗ್ಬೇಕು, 20 ಇರೋ 120. ಸೊ ಅಲ್ಲಿವರೆಗೂ ರೀಚ್ ಆಗೋ ತನಕ ಟೆಸ್ಟ್ ಸೀರೀಸ್ ಅಲ್ಲಿ ಯು ಓನ್ಲಿ ಕಾನ್ಸಂಟ್ರೇಟ್. ಈ ವಾರದಿಂದ ನೆಕ್ಸ್ಟ್ ವಾರ ಆಮ್ ಐ ಇಂಪ್ರೂವಿಂಗ್ ಅಷ್ಟೇ. ಇಂಪ್ರೂವ್ಮೆಂಟ್ ಇಸ್ ದಿ ಓನ್ಲಿ ರಿಕ್ವೈರ್ಮೆಂಟ್, ನಾಟ್ ಯುವರ್ ಮಾರ್ಕ್ಸ್. ಬಟ್ ಯು ಶುಡ್ ರೀಚ್ ದಟ್ ಪ್ರಿಲಿಮ್ಸ್ ಕಟ್ ಆಫ್ 110, 120 ವಿಚ್ ಇಸ್ ಕಾಲ್ಡ್ ಸೇಫ್ ಬೈ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ನೀವು ಅಲ್ಲಿ ರೀಚ್ ಆಗ್ಬೇಕು. ದಟ್ ಈಸ್ ಯುವರ್ ಗೋಲ್ ವಿತ್ ಟೆಸ್ಟ್ ಸೀರೀಸ್ ಅಂಡ್ ಟು ಅಸೆಸ್ ಯುವರ್ ಸೆಲ್ಫ್. ನೀವು ಟೆಸ್ಟ್ ಸೀರೀಸ್ ಆದ್ಮೇಲೆ ಯುಲ್ ಸಾಲ್ವ್ ದಟ್ ಕ್ವಶನ್ಸ್. ಏನ್ ಟೆಸ್ಟ್ ಸೀರೀಸ್ ಅಲ್ಲಿ ಇದೆ ಅದನ್ನ ಓದ್ತೀರಾ, ಸಾಲ್ವ್ ಮಾಡ್ತೀರಾ. ಎಲ್ಲೆಲ್ಲಿ ತಪ್ಪಾಗಿದೆ, ನೀವು ಓದಿರೋದೇ ತಪ್ಪಾಗಿದ್ಯಾ, ಅದು ಯಾಕೆ ತಪ್ಪಾಯ್ತು, ಅದನ್ನ ನೀವು ಅಸೆಸ್ ಮಾಡಿದ್ರೆ ನೀವೇ ಮನ್ಸಲ್ಲಿ ಅಸೆಸ್ ಮಾಡ್ಬೇಕು. ಈಗ ನಾನು ಯಾವ್ದೋ ಒಂದು ಕ್ವಶನ್ ತಪ್ಪು ಮಾಡಿದೀನಿ, ಇದು ನನಗೆ ಗೊತ್ತಿತ್ತು ಬಟ್ ನಾನು ತಪ್ಪು ಮಾಡಿದೀನಿ, ಕನ್ಫ್ಯೂಸ್ ಆಗಿ ಏನೋ ತಪ್ಪು ಮಾಡಿದೀನಿ. ಅದನ್ನ ಓದು, ಯಾಕೆ ತಪ್ಪು ಮಾಡಿದೆ, ನನಗೆ ಆ ತರ ಈಗ ಎ ಚೂಸ್ ಮಾಡೋದ್ರ ಬದಲು ಬಿ ಯಾಕೆ ಚೂಸ್ ಮಾಡಿದೆ, ಆ ತರ ಥಾಟ್ಸ್ ಯಾಕೆ ಬಂತು ಅಂತ ಒಂದ್ ಸ್ವಲ್ಪ ಯು ಜಸ್ಟ್ ಥಿಂಕ್. ಯು ವಿಲ್ ಗೆಟ್ ಟು ನೋ ನೀವ್ ಯಾಕೆ ಅದನ್ನ ಚೂಸ್ ಮಾಡಿದ್ರಿ. ದೆನ್ ಯು ವೆನ್ ಯು ಆರ್ ರೀಡಿಂಗ್ ನೆಕ್ಸ್ಟ್ ಟೈಮ್ ಯುವರ್ ಮೈಂಡ್ ವಿಲ್ ಆಟೋಮೆಟಿಕಲಿ
ಅದನ್ನ ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಯು ವಿಲ್ ರೀಡ್ ಇಟ್ ಪ್ರಾಪರ್ಲಿ. ದಟ್ ಈಸ್ ಹೌ ಯುವರ್ ಮೈಂಡ್ ವರ್ಕ್ಸ್. ಸೊ ನೀವು ಇಫ್ ಯು ಅಸೆಸ್ ಯುವರ್ ಸೆಲ್ಫ್, ಇಫ್ ಯು ಅಸೆಸ್ ನೀವು ಎಲ್ಲಿ ತಪ್ಪಾಗ್ತಿದೆ ಅಂತ ನೀವೇ ಅಸೆಸ್ ಮಾಡಿದ್ರೆ ನಿಮ್ ಮೈಂಡ್ ಆಟೋಮೆಟಿಕಲಿ ಇಟ್ ವಿಲ್ ಕರೆಕ್ಟ್ ವೆನ್ ಯು ಆರ್ ರೀಡಿಂಗ್ ನೆಕ್ಸ್ಟ್ ಟೈಮ್ ಅದೇ ಕ್ವಶನ್ ಇಲ್ಲ ಅದೇ ತರದ ಕ್ವಶನ್. ಓಕೆ, ದಟ್ ಈಸ್ ಹೌ ಯು ಶುಡ್ ಬಿ ಅಪ್ರೋಚಿಂಗ್ ಟೆಸ್ಟ್ ಸೀರೀಸ್. Every test series, write, come back, assess yourself, where you are going wrong, where you can correct. So if you have, ನೀವು ಓದಿಲ್ದಿದ್ ಬಂತು ಅದನ್ನ ನೀವು ತಪ್ಪು ಮಾಡೋದು ಫೈನ್, ದಟ್ ಯು ಕ್ಯಾನ್ ಇನ್ ಡೇ ರೀಡ್. ಓದಿರೋದು ತಪ್ಪು ಮಾಡಿದ್ರೆ ಯಾಕೆ ತಪ್ಪು ಮಾಡಿದ್ರ. ಸೊ ನೆಕ್ಸ್ಟ್ ಟೈಮ್ ವೆನ್ ಯು ಆರ್ ರೀಡಿಂಗ್, ವೆನ್ ಯು ಆರ್ ದಿಸ್ ಒನ್, ಯು ವಿಲ್ ಕರೆಕ್ಟ್ ಯುವರ್ ಸೆಲ್ಫ್. ಸೊ ದಟ್ ಈಸ್ ಲೈಕ್ ಟೆಸ್ಟ್ ಸೀರೀಸ್ ಮಾಡ್ತಾ ಹೋಗಿ. ಸೊ ಟ್ರೈ ಟು ಇಂಪ್ರೂವ್ ಎವ್ರಿ ಟೈಮ್. ಬಟ್ ಮಾರ್ಚ್ ಏಪ್ರಿಲ್ ಒಳಗೆ ಯು ಶುಡ್ ಬಿ ರೀಚಿಂಗ್ ದಟ್ 120 ಮಾರ್ಕ್. ದಟ್ ಶುಡ್ ಬಿ ಯುವರ್ ಗೋಲ್. ಅಂಡ್ ಇಲ್ಲಿ ಐ ಥಿಂಕ್ ದೇ ವಿಲ್ ಡಿಸ್ಪ್ಲೇ ದಿ ರ್ಯಾಂಕ್ಸ್ ಅಲ್ಲ ಮ್ಯಾಮ್. I think they will display ranks. So ಈ ಬ್ಯಾಚ್ 100 ಇದೀರಾ ಅಂತ ಅನ್ಕೊಳ್ಳಿ. 100 is the strength. Your aim is always your aim should be to be in top 5. ನಾನ್ ಬರೀತಿದ್ದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ 2016 ಅಲ್ಲಿ ಇನ್ಸೈಟ್ಸ್ ಬರಿತಾ ಇದ್ದೆ ಅವಾಗ. 2016 ಅಲ್ಲಿ ಅವರು PDF ಬಿಡೋರು ಆಫ್ಟರ್ ಎವ್ರಿ ಟೆಸ್ಟ್. ಇದೇ ತರ ರ್ಯಾಂಕ್ ಲಿಸ್ಟ್ PDF ಬಿಡೋರು. PDF ಅಲ್ಲಿ ಮೈ ಗೋಲ್ ಯೂಸ್ ಟು ಬಿ, ಆ PDF ಒಂದು 10-12 ಪೇಜ್ ಇರೋದು. ಫಸ್ಟ್ ಪೇಜ್ ಅಲ್ಲಿ ಇರಬೇಕು. ಫಸ್ಟ್ ಪೇಜ್ ಒಂದು 30 ಟಾಪ್ 30 ಇರ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಮೈ ಗೋಲ್ ವಾಸ್ ಟು ಬಿ ಫಸ್ಟ್ ಪೇಜ್ ಅಲ್ಲಿ ನೇಮ್ ಇದ್ರೆ ಆಯ್ತು. ದೆನ್ ವೆನ್ ಇಟ್ ಕೇಮ್ ನಿಯರ್ ಪ್ರಿಲಿಮ್ಸ್ ಐ ವಾಸ್ ಲೈಕ್ ಟಾಪ್ 10 ಅಲ್ಲಿ ಇರಲೇಬೇಕು. ಟಾಪ್ 10 ಅಲ್ಲಿ ಇದ್ರೆ ಮಾತ್ರ ದೆನ್ ಓನ್ಲಿ ಐ ಯೂಸ್ ಟು ಬಿ ಸ್ಯಾಟಿಸ್ಫೈಡ್. ಸೊ ಯು ಶುಡ್ ಆಲ್ಸೋ ಏಮ್, ಯು ಶುಡ್ ಹ್ಯಾವ್ ಅನ್ ಏಮ್, ಯು ಶುಡ್ ಹ್ಯಾವ್ ಅ ಗೋಲ್ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್. ಸೊ ಅಲ್ಲಿ ರೀಚ್ ಆಗೋ ತನಕ ಯು ಶುಡ್ ನಾಟ್ ಬಿ ಸ್ಯಾಟಿಸ್ಫೈಡ್. ಯು ಶುಡ್ ವರ್ಕ್ ಫಾರ್ ಇಟ್. ಸೊ ದಿಸ್ ಇಸ್ ಲೈಕ್ ಇದು ಟೆಸ್ಟ್ ಸೀರೀಸ್ ಬಗ್ಗೆ. ಈ ತರ ಟೆಸ್ಟ್ ಸೀರೀಸ್ ನ ಈ ತರ ಅಪ್ರೋಚ್ ಮಾಡಿ. ದೆನ್ ಕರೆಂಟ್ ಅಫೇರ್ಸ್ ಎಲ್ರಿಗೂ ಹುಳ ಬಿಟ್ಟಂಗ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಹೆಂಗ್ ಓದೋದು ಏನು ಅಂತ. ಸೊ ದಿಸ್ ಇಸ್ ಮೋಸ್ಟ್ ಕಾಮನ್ ಕ್ವಶನ್ ವಿಚ್ ಐ ಗೆಟ್ ಫ್ರಮ್ ಆಲ್ ದಿ ಆಸ್ಪಿರೆಂಟ್ಸ್. ಕರೆಂಟ್ ಅಫೇರ್ಸ್ ಐ ಯೂಸ್ ಟು ಫಾಲೋ ದಿಸ್ ಸ್ಟ್ರಾಟಜಿ. ನಾನು ಹೇಳಿದ್ನಲ್ಲ, ಮಾರ್ನಿಂಗ್ ಐ ಯೂಸ್ ಟು ರೀಡ್ ನ್ಯೂಸ್ ಪೇಪರ್. ಎದ್ದಿದ ತಕ್ಷಣ ಫಸ್ಟ್ ನ್ಯೂಸ್ ಪೇಪರ್ 2 hours 2.5 hours ಒಳಗೆ ಓದ್ಬೇಕು. ಐ ಹ್ಯಾವ್ ಆಲ್ಸೋ ಮೇಡ್ ಅ ವಿಡಿಯೋ ಹೌ ಟು ರೀಡ್ ನ್ಯೂಸ್ ಪೇಪರ್ ಅಂತ. ಐ ಥಿಂಕ್ SUPSC ಗೆ ಮಾಡಿದೀನಿ. So it's on YouTube. So you can see it, how to read Hindu newspaper anta. So you go through it. That's ಸ್ವಲ್ಪ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದೀನಿ, so that you will get more this one. So ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ಬೇಕು. ದೆನ್ ಬಿಫೋರ್ ಸ್ಲೀಪಿಂಗ್ ನೈಟ್, ಸೊ ನೀವು ಅವತ್ತು ರಿವೈಸ್ ಮಾಡ್ತಿರಲ್ಲ ಅದ್ರ ಮುಂಚೆ ಸ್ಪೆಂಡ್ 10 to 15 minutes to revise that day's current affairs. So many institutes will come up with online. ನೀವು ಸಾಯಂಕಾಲ ಬೈ 5-6 o'clock ಸೋ ಮೆನಿ ಇನ್ಸ್ಟಿಟ್ಯೂಟ್ಸ್ ಅವತ್ತಿನ ದಿನದ ಕರೆಂಟ್ ಅಫೇರ್ಸ್ ನ ಸಮ್ಮರೈಸ್ ಮಾಡಿ ದೇ ವಿಲ್ ಲೀವ್ ಇಟ್ ಆನ್ಲೈನ್ ಫಾರ್ ಫ್ರೀ. ಆಯ್ತಾ? ಸೊ ಡೌನ್ಲೋಡ್ ದಟ್, ಇಟ್ ವಿಲ್ ರನ್ ಫಾರ್ ಓನ್ಲಿ 2 pages. ಸೊ 2 pages ಸುಮ್ಮನೆ ಯು ರೀಡ್ ಇಟ್. ಸೊ ಬೆಳಗ್ಗೆ ನ್ಯೂಸ್ ಪೇಪರ್ ಓದಿದ್ದೀರಾ, ಈವ್ನಿಂಗ್ ಯು ಆರ್ ರಿವೈಸಿಂಗ್ ಇಟ್ ಅಂಡ್ ಯು ವಿಲ್ ರಿವೈಸಿಂಗ್ ದಿ ಓನ್ಲಿ ಸಮ್ ಮೋಸ್ಟ್ ಲೈಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆಯ್ತಾ? ಸೊ ಓನ್ಲಿ ಸಮ್ಮರಿ ಅದನ್ನ ರಿವೈಸ್ ಮಾಡಿ. ದೆನ್ ಅಗೇನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅವತ್ ಆ ತಿಂಗಳದು. ಸೊ ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅಕ್ಟೋಬರ್. ಸೆಪ್ಟೆಂಬರ್ದು ಬೈ September 10th ಅರೌಂಡ್ ಯು ವಿಲ್ ಗೆಟ್ October 10th ಅರೌಂಡ್ ಸೆಪ್ಟೆಂಬರ್ ಕರೆಂಟ್ ಅಫೇರ್ಸ್ ಬರುತ್ತೆ. ಯು ಟೇಕ್ ಇಟ್ ಅಂಡ್ ಯು ರೀಡ್ ಇಟ್, ಕರೆಂಟ್ ಅಫೇರ್ಸ್. ಸೊ ಯು ಆರ್ ರೀಡಿಂಗ್ ದಿ ಸೇಮ್ ನ್ಯೂಸ್ 3 times. Then again you will read PT 365 before prelims once or twice. So you are reading the same important news 5 ಸತಿ ಓದ್ತಾ ಇದ್ದೀರಾ. So there will be like 90% chance you will go right for all the current affairs questions. This used to be my strategy, and no matter what I am doing, I like ನಾನು ಎಲ್ಲೇ ಇರ್ಲಿ ಏನೇ ಇದ್ರು ನಾನು ಹಿಂದೂ ನ್ಯೂಸ್ ಪೇಪರ್ ಮಿಸ್ ಮಾಡ್ತಿರ್ಲಿಲ್ಲ, ನೈಟ್ ಕರೆಂಟ್ ಅಫೇರ್ಸ್ ರಿವಿಷನ್ ಮಿಸ್ ಮಾಡ್ತಿರ್ಲಿಲ್ಲ. ಜನರಲ್ ಸ್ಟಡೀಸ್ ಮಿಸ್ ಆಯ್ತಾ ಫೈನ್. ಸೊ ನಾನು ಎಲ್ಲ ಫಂಕ್ಷನ್ ಅಲ್ಲಿ ಇದೀನ, ಮದ್ವೆಲಿ ಇದನ್ನು ಕೂತ್ಕೊಂಡು ಹೋಗ್ತಾ ಇದ್ದೆ. ಸೊ ದಟ್ ಈಸ್ ಹೌ, ಆ ತರ ಡೆಡಿಕೇಶನ್ ಇತ್ತು. ಸೊ ಅದೊಂಥರ ಊಟ ತಿಂಡಿ ಬಿಟ್ರು ನಾನು ಓದೋದ್ ಬಿಡ್ತಿರ್ಲಿಲ್ಲ. ಆಯ್ತಾ? ಸೊ ಅಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಇಫ್ ಐ ಗೋ ಬ್ಯಾಕ್ ಅಂಡ್ ಇಫ್ ಐ ಸಿ ಆ ಸ್ಟ್ರಗಲಿಂಗ್ ಡೇಸ್ ನ ನೋಡಿದ್ರೆ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್, ಬಿಕಾಸ್ ಐ ಹವ್ ಗಿವನ್ ಎವ್ರಿಥಿಂಗ್ ವಿಚ್ ಐ ಕುಡ್. So now it is reaping benefits. Now today I'm IAS because of that. So ಅದಕ್ಕೆ ನೀವು like it takes long time. It may take 1 year, 2 year. So but that matters. As Pramod told, it is very important. So you be like, you see failures as a stepping stone for success. So ನೀವೆಲ್ಲ ಎಷ್ಟೊಂದ್ ಕಡೆ ಓದಿರ್ತೀರಾ. So even if you fail, don't worry. So we are all failures before. So there are so many people who failed in 6 prelims or 5 prelims. 6th prelims they have qualified and they have topped in 6th attempt, last attempt. So ಈ ತರ ತುಂಬಾ ಜನ ಇದ್ದಾರೆ. There are so many examples for you to be motivated. So take those and be very dedicated. ಅದನ್ನೇ ಹೇಳೋದು, dedication is very important. So with that I think that should be enough for now, preparation ಮೇಲೆ.
ಸೊ ನೆಕ್ಸ್ಟ್ ಇಯರ್ ಏಮ್ ಮಾಡಿ, ನೆಕ್ಸ್ಟ್ ಇಯರ್ ಕ್ಲಿಯರ್ ಮಾಡಕ್ ಏಮ್ ಮಾಡಿ. ಸೊ ಆಗತ್ತೆ, ಆಗಲ್ಲ ಅನ್ನೋದಿಲ್ಲ. ಸೊ ಸರ್ ನಾನು ಮಿಡಲ್ ಕ್ಲಾಸು, ನಾನು ನಾರ್ಮಲ್ ಕಾಲೇಜಲ್ಲಿ ಓದಿರೋದು, ಸೊ ನಾನು IIT ಓದಿಲ್ಲ, ಇಂಜಿನಿಯರಿಂಗ್ IIT ಮಾಡಿಲ್ಲ, ನಾನಿಲ್ಲ ಯಾವುದೋ ಟಾಪ್ ಯೂನಿವರ್ಸಿಟಿಲಿ ಓದಿಲ್ಲ. ಸೊ ದಟ್ ರಿಯಲಿ ಡಸಂಟ್ ಮ್ಯಾಟರ್. ಇಲ್ಲಿ ಎವ್ರಿಬಡಿ ಆರ್ ಈಕ್ವಲ್, all streams are equal. If you are an engineer, you are equal to a doctor, you are equal to a arts graduate or commerce graduate. So that is how it is. This UPSC platform gives equal opportunity to everybody. So don't have that, ನೀವು ಫಸ್ಟ್ ನಿಮ್ ಮೈಂಡ್ ಅಲ್ಲೇ ನೀವು don't have that hurdle. ನನ್ ಕೈಲಿ ಆಗತ್ತೆ ಅನ್ನೋದು ಯಾವಾಗ ಕ್ವಶನ್ ಬರುತ್ತೋ ಅವತ್ತೇ ನೀವು ಸೋತ್ರಿ ಅಂತ, ಆಯ್ತಾ? ನನ್ ಕೈಲಿ ಆಗತ್ತೆ ಅನ್ನೋದು ಯಾವ್ದು ಬರುತ್ತೋ ದಟ್ ಈಸ್ ಯುವರ್ ಫಸ್ಟ್ ಸ್ಟೆಪ್ ಟುವರ್ಡ್ ಸಕ್ಸಸ್. ಯು ಶುಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ ಮನೇಲಿ ನಿಮ್ ತಂದೆ ತಾಯಿನೇ ನಿಮ್ ಬಿಗ್ಗೆಸ್ಟ್ ಸಪೋರ್ಟ್, ಐ ವುಡ್ ಸೇ. ನಿಮ್ ತಂದೆ ತಾಯಿನೇ ನಿಮ್ಗೆ ಬಿಗ್ಗೆಸ್ಟ್ ಸಪೋರ್ಟ್. ಅವರೇ ನಿಮ್ ಮೇಲೆ ಡೌಟ್ ಪಟ್ರು ಯು ಶುಡ್ ನಾಟ್ ಡೌಟ್ ಯುವರ್ ಸೆಲ್ಫ್. ದಟ್ ಶುಡ್ ಬಿ ಯುವರ್ ಅಪ್ರೋಚ್. So I'll tell you, if you do that, someday you'll be able to sit here. Last year I was being felicitated. Today my friend is being felicitated. Maybe in 2-3 years you'll get felicitated here. So you should always, when you see now, see the stage, should always want to be there. ಆಯ್ತಾ? ನಾವು ಹೇಳೋದನ್ನ ಕೇಳಿಸ್ಕೋತೀರಾ, ಬಟ್ ಯು ಶುಡ್ ಆಲ್ವೇಸ್ ಫೀಲ್ ಲೈಕ್ ಐ ಶುಡ್ ಬಿ ದೇರ್. ಈಗ ರವಿಚಂದ್ರನ್ ಅವ್ರು ಸರ್ ಎಷ್ಟು ಜನ ವೀಕೆಂಡ್ ವಿತ್ ರಮೇಶ್ ನೋಡಿದೀರಾ? ಸೊ ಯು ಗಾಟ್ ಅಲ್ಲಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಆ ಪ್ರೋಗ್ರಾಮ್ ಇರುತ್ತೆ ಎಲ್ಲ ಗೊತ್ತಿಲ್ಲ, ನಾನು ರೇಂಜ್ಗೆ ಹೋಗೋಷ್ಟೊತ್ತಿಗೆ. ಬಟ್ ದಟ್ ಈಸ್ ಹೌ ಯು ಶುಡ್ ಸಿ. I'll not be there. That is different. I'll be there or not, that is different. But when you see someone who has succeeded, you should always feel like you should sit there. You should be there. So that should be your approach. That should be approach to your life in general. ನಾನು ಓವರ್ ಲೈಫ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಯು ಶುಡ್ ನಾಟ್ ಬಿ ಅ ಪರ್ಸನ್ ಹೂ ವಿಲ್ ಬಿ ಸಿಟ್ಟಿಂಗ್ ದೇರ್ ಅಂಡ್ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡೋ ಥರನಲ್ಲ. ಸೊ ಇಲ್ಲಿ ಬಂದು ಕೂತ್ಕೊಳ್ಳೋ ಆಗ್ಬೇಕು. ಮುಂದೆ ಯು ಶುಡ್ ಡೂ ವಾಟ್ ಎವರ್ ಇಟ್ ಟೇಕ್ಸ್ ಟು ಸಿಟ್ ಹಿಯರ್ ಅಂಡ್ ಯು ಹ್ಯಾವ್ ದಟ್ ಆಪರ್ಚುನಿಟಿ. I wish all of you, maybe in a larger number, we should organize in a big auditorium to felicitate all of you. So I wish that happens, and I wish all the success, all the all the best ಹೇಳ್ತಾ. So I would like to finish this. Thank you.